ಪೂಜ್ಯ ಲಿಂಗಾನಂದಪ್ಪಾಜಿಯವರನ್ನು, ಪರಮಪೂಜ್ಯ ಮಾತೆ ಮಹಾದೇವಿ ತಾಯಿಯವರನ್ನು ಸ್ಮರಿಸಿಕೊಂಡು ಮತ್ತು ಗಂಗಾ ಮಾತಾಜಿಯವರನ್ನು ಮತ್ತು ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಎನ್ನ ಮನದಲ್ಲಿ ಸ್ಮರಿಸಿ ಇಂದಿನ 31ನೇ ಶರಣ ಸಂಗಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಶರಣ ತಂದೆ ತಾಯಿಗಳಿಗೂ ಮುದ್ದು ಮಕ್ಕಳಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ರಾಷ್ಟ್ರೀಯ ಬಸವದಳ ಟಣಕನಕಲ್ನ ಅಧ್ಯಕ್ಷರು ಪರಪ್ಪ ಗೊಂದು ಹೊಸಳ್ಳಿಯವರು ಮತ್ತು ಶುಭ ಸಯ್ಯಪ್ಪನವರು ಮತ್ತು ಡಾಕ್ಟರ್ ಸಂಗಮೇಶ್ ಕಲಾಳಪ್ಪವರು ಮತ್ತು ವಿಶ್ವಗುರು ಬಸವೇಶ್ವರ ಟ್ರಸ್ಟ್ನ ಗವೀಶ್ ಅಪ್ಪಾಜಿ ಅವರು, ವೀರಭದ್ರಪ್ಪವರು, ಶಿವಶಂಗಪ್ಪವರಿಗೆ ಮತ್ತು ಗ್ರಾಮದ ಉಡ್ಚಪ್ಪ ಅವ್ರಿಗೆ, ಆಮೇಲೆ ಶಂಕರಪ್ಪ ಅವರಿಗೆ ಮತ್ತು ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಈಗ ನಾನು ಈ ಮೊದಲು ಶರಣಾರ್ಥಿಗಳನ್ನು ಹೇಳಿದ್ದೆ, ಆದರೂ ಮತ್ತೊಮ್ಮೆ ಹೇಳಿದೆ. ಯಾಕಿರ್ಬೋದು ಹೇಳ್ರಿ? ನನ್ನ ಗೆಳೆಯರ ಜೊತೆ 4 ಜನ ಜೊತೆ ಕುಂತು ಮಾತಾಡಬೇಕಾದ್ರೆ ಅವ್ರು ಮಾತಾಡಿದಷ್ಟೇ ಕೇಳಿರೋದು, ನಾನು ತಿರ್ಗಾ ಮಾತಾಡ್ತಿದ್ದಿಲ್ಲ. ಇವತ್ತು ನಾನು ವೇದಿಕೆ ಮೇಲೆ ನಿಂತ್ಕೊಂಡು 2 ಮಾತು ಮಾತಾಡ್ತೀನಿ ಅಂದರೆ ಅದಕ್ಕೆ ರಾಷ್ಟ್ರೀಯ ಬಸವದಳ ಮತ್ತು ವಿಶ್ವಗುರು ಬಸವೇಶ್ವರ ಟ್ರಸ್ಟ್ ಟಣಕನಕಲ್, ಅದಕ್ಕೆ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಇಂದಿನ ನನ್ನ ಅನುಭವದ ವಿಷಯ ಪಂಚ ಆಚಾರಗಳು. ಲಿಂಗಾಯತ ಧರ್ಮದ ಸೂತ್ರದಲ್ಲಿ ಪ್ರತಿಯೊಬ್ಬ ಸದ್ಭಕ್ತರು ಆಚರಣೆ ಮಾಡಬೇಕಾದಂಥ ತಮ್ಮ ಬದುಕಿನ ಪ್ರತಿಯೊಂದು ಹಂತದಲ್ಲಿ, ಆರೋಗ್ಯದಲ್ಲಿರ್ಬೋದು ಅಥವಾ ಕಾಯಕದಲ್ಲಿರ್ಬೋದು, ಸಂಸಾರದಲ್ಲಿ, ಸಮಾಜದಲ್ಲಿ ಪ್ರತಿಯೊಬ್ಬರು ಲಿಂಗಾಯತ ಧರ್ಮವನ್ನು ಸೂತ್ರವನ್ನು ಅಳವಡಿಸಿಕೊಳ್ಳಬೇಕು. ಅವು ಯಾವುವಂದರೆ ಅಷ್ಟಾವರಣ, ಪಂಚಾಚಾರ ಮತ್ತು ಶಟಸ್ಥಲಗಳು. ಈಗ ಮನುಷ್ಯನ ದೇಹ ಇರ್ತೈತಿ, ಅದ್ರ ಜೊತೆಗೆ ಪ್ರಾಣ ಇರ್ತೈತಿ, ಅದ್ರ ಜೊತೆಗೆ ಆತ್ಮನೂ ಇರ್ತೈತಿ. ಅದೇ ರೀತಿ ಅಷ್ಟಾವರಣವೇ ದೇಹ ಅಂಗ, ಪಂಚಾಚಾರವೇ ಪ್ರಾಣ, ಶಟಸ್ಥಲವೇ ಆತ್ಮ. ಈ 3 ತತ್ವಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ನಮ್ಮ ವ್ಯಕ್ತಿತ್ವ ವಿಕಸನವಾಗ್ತದೆ. ಈಗ ಕಳೆದ 30ನೇ ಶರಣ ಸಂಗಮ ಕಾರ್ಯಕ್ರಮದಲ್ಲಿ ನಾವು ಅಷ್ಟಾವರಣದ ಬಗ್ಗೆ ವಣಗೇರಿ ಗ್ರಾಮದ ಯಶವಂತ ಶರಣರು ನಮಗೆ ಅವರ ಅನುಭವವನ್ನು ಆಲಿಸಿದ್ದೇವೆ. ಇಂದು ನಾವು ನಮ್ಮೆಲ್ಲರ ಪ್ರಾಣ ಸ್ವರೂಪವಾಗಿರುವ ಪಂಚಾಚಾರಗಳ ಬಗ್ಗೆ ನಾವು ಅನುಭವವನ್ನು ಮಾಡೋಣ. ಈಗ ನಮ್ಮ ಸಂವಿಧಾನದ ಕರ್ತರು, ಸಂವಿಧಾನವನ್ನು ರಚನೆ ಮಾಡಿದರೆ ಯಾರು? ಡಾಕ್ಟರ್ BR ಅಂಬೇಡ್ಕರ್. ಅದೇ ಥರ ನಮ್ಮ ಲಿಂಗಾಯತ ಧರ್ಮದ ಸಂವಿಧಾನದ ರಚಿಸಿದವರು ಯಾರು? ವಿಶ್ವಗುರು ಬಸವಣ್ಣನವರು. ಆದರೆ ಆ ಸಂವಿಧಾನಕ್ಕೆ ಆರ್ಟಿಕಲ್ ಅಂದರೆ ಚೌಕಟ್ಟುಗಳನ್ನು ಹಾಕಿದರೆ ಅವರು ಶಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣವರು. ಆ ಚೌಕಟ್ಟುಗಳೇ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ. ಆ ಅಷ್ಟಾವರಣ ಅಂಗಕ್ಕೆ ಸಂಬಂಧಪಟ್ಟರೆ, ಪಂಚಾಚಾರ ಪ್ರಾಣಕ್ಕೆ, ಶಟಸ್ಥಲ ಆತ್ಮಕ್ಕೆ. ಈ ಪಂಚ ಆಚಾರಗಳು, ಪಂಚ ಅಂದರೆ 5, ಆಚಾರ ಅಂದರೆ ಆ ಅಂದರೆ ಆ ಪರಾತ್ಪರ ಪರವಸ್ತು ಅಂದರೆ ಸತ್ಯವಸ್ತು, ನಿರಾಕಾರ ಪರಶಿವ ಎಂದು ಅರ್ಥ. ಇನ್ನು ಚರ ಅಂದರೆ ಚಲಿಸುವುದು, ಚಲನಶೀಲವಾದದ್ದು. ಅಂದರೆ ನಮ್ಮೆಲ್ಲರ ಗುರಿ ಆ ಪರಾತ್ಪರ ಪರವಸ್ತು, ಸತ್ಯವಸ್ತುವಿನ ಕಡೆ ಚಲಿಸುವುದು. ಇದಕ್ಕೆ ಆಚಾರವೇ ಮುಖ್ಯ. ಅಂದರೆ ಆಚಾರ ಅಂದರೆ ನಾವು ಸಮಾಜದಲ್ಲಿ ನಡೆದುಕೊಳ್ಳುವ ರೀತಿ ನೀತಿ. ಇಂಥ ಆಚಾರವನ್ನು ಬಸವಾದಿ ಶರಣರು, ಇಂಥ ವಿಚಾರಗಳನ್ನು ಬಸವಾದಿ ಶರಣರು ಆಚಾರವಾಗಿ ಸಾರ್ವತ್ರಿಕಗೊಳಿಸಿದರು.
ವ್ಯಷ್ಟಿ ಮತ್ತು ಸಮಷ್ಟಿಗೆ ಪ್ರಾಮುಖ್ಯತೆ ನೀಡಿ ಬಸವಾದಿ ಶರಣರು ಈ ಪಂಚ ಆಚಾರಗಳನ್ನು ಪರಿಚಯಿಸಿದರು. ಹಾಗಾದರೆ ಈ ಪಂಚ ಆಚಾರಗಳ ಉದ್ದೇಶವೇನು? ಪಂಚ ಆಚಾರಗಳು ಅಂದರೆ ಇವು ನಮ್ಮ ಪ್ರಾಣ ಸ್ವರೂಪ ಇದ್ದಂಗೆ. ನಮ್ಮಲ್ಲಿ ನಮ್ಮ ದೇಹದಲ್ಲಿ ಪಂಚ ಪ್ರಾಣಗಳು, 5 ಪ್ರಾಣವಾಯುಗಳದಾವೆ. ಒಂದನೇದು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಇಂಥ 5 ಪ್ರಾಣಗಳನ್ನು ಶುದ್ಧೀಕರಿಸಲು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕಾಗಿದ್ದು ಇವು ಪ್ರಾಣ ಸ್ವರೂಪವಾಗಿರುವ ಈ ಪಂಚ ಆಚಾರಗಳು. ಪಂಚ ಆಚಾರಗಳ ಉದ್ದೇಶ ಏನಂದರೆ, ಪಂಚ ಆಚಾರಗಳು ನಮ್ಮ ವ್ಯಕ್ತಿತ್ವ ವಿಕಸನದ ಮೆಟ್ಟಿಲುಗಳು. ನಮ್ಮ ಬದುಕಿನ ಪ್ರತಿಯೊಂದು ಹಂತದಲ್ಲಿ, ಸಂಸಾರದಲ್ಲಿರ್ಬೋದು, ಸಾಮಾಜಿಕದಲ್ಲಿರ್ಬೋದು, ಬದುಕಿನಲ್ಲಿ ಪಂಚ ಆಚಾರಗಳನ್ನು ಅಳವಡಿಸಿಕೊಂಡು ನಡೆಸಿಕೊಂಡು ಹೋಗುವುದು ಈ ಪಂಚ ಆಚಾರದ ಉದ್ದೇಶ. 5 ಆಚಾರಗಳು ಯಾವುವು? ಇದು ಲಿಂಗಾಚಾರ, ಕನ್ಸಿಸ್ಟೆಂಟ್ ಆಫ್ ಮೊನೋಥಿಸಮ್ ಅಂದರೆ ಏಕದೇವೋಪಾಸನೆ ಅಥವಾ ಏಕಲಿಂಗ ನಿಷ್ಠಾಪರತೆ. ಎರಡನೇದು ಸದಾಚಾರ, ಎಕನಾಮಿಕಲ್ ಸ್ಟೆಬಿಲಿಟಿ ಅಂದರೆ ಆರ್ಥಿಕ ಭದ್ರತೆ. ಮೂರನೇದು ಶಿವಾಚಾರ, ಸೋಷಿಯಲ್ ಇಕ್ವಾಲಿಟಿ ಅಂದರೆ ಸಾಮಾಜಿಕ ಸಮಾನತೆ. ನಾಲ್ಕನೇದು ಗಣಾಚಾರ, ಫೈಟಿಂಗ್ ಕೆಪಾಸಿಟಿ. 5ನೇದು ಭೃತ್ಯಾಚಾರ ಅಂದರೆ ಸರ್ವಿಸ್ ಮೆಂಟಾಲಿಟಿ, ಸೇವಾ ಮನೋಭಾವ. ಈ 5 ಆಚಾರಗಳನ್ನು ಚನ್ನಬಸವಣ್ಣವರು ನಮ್ಮ ಲಿಂಗಾಯತ ಧರ್ಮದ ಸಂವಿಧಾನದ ಚೌಕಟ್ಟಿನಲ್ಲಿ ಈ ಪ್ರತಿಯೊಬ್ಬರು ಅಳವಡಿಸಿಕೊಂಡು ಆಚರಿಸ್ಬೇಕಂತ ಹೇಳ್ತಾರೆ. ಅದರಲ್ಲಿ ಮೊದಲನೇ ಬಂದ್ಬಿಟ್ಟು ಲಿಂಗಾಚಾರ. ಲಿಂಗಾಚಾರಕ್ಕೆ ನಮ್ಮ ಗುರು ಚನ್ನಬಸವಣ್ಣವರು ಏನಂತ ವ್ಯಾಖ್ಯಾನ ಮಾಡ್ತಾರೆ ಅಂದರೆ, ಇಲ್ಲಿ ಲಿಂಗ ಅಂದ್ರೇನು, ಆಚಾರ ಅಂದ್ರೇನು. ಲಿಂಗವನ್ನು ಆಚರಣೆಗೆ ಒಳಪಡಿಸಬೇಕು. ಅವರು ತಮ್ಮ ವಚನದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಈ ಮೊದಲ ಗವಿಸಿದ್ದಮ್ಮ ವಚನ ಹೇಳಿದ್ಲು, ಲಿಂಗವನ್ನಲ್ಲದೆ ಅನ್ಯವನ್ನು ಅರಿಯದಿರುವುದೇ ಲಿಂಗಾಚಾರ. ಇಲ್ಲಿ ನಾವು ಲಿಂಗ ಅಂದ್ರೇನು, ಅನ್ಯವನ್ನು ಅರಿಯದಿರುವುದು ಅಂದ್ರೇನು. ಲಿಂಗ ಅಂದರೆ ದೇವರು, ನಿರಾಕಾರವಾದ ಸೃಷ್ಟಿಕರ್ತ ಪರಮಾತ್ಮನ ಸಾಕಾರ ರೂಪ ಲಿಂಗ ಅಂದರೆ ಸತ್ಯ ವಸ್ತು, ಪರಾತ್ಪರ ಪರವಸ್ತು, ಪರಶಿವ ಅಂತ ಕರಿತೀವಿ ನಾವು. ಲಿಂಗ, ಈ ಲಿಂಗದ ಘನತೆ ಎಂಥದ್ದು? ಈ ಲಿಂಗದ ಘನತೆ ಬಗ್ಗೆ ವಿಶ್ವಗುರು ಬಸವಣ್ಣನವರು ಒಂದು ವಚನದಲ್ಲಿ ತಿಳಿಸ್ತಾರೆ. ಆ ವಚನ ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಇದು ಲಿಂಗದ ನಿಜವಾದ ಸ್ವರೂಪ. ಜಗದಗಲವಾಗಿ, ಮುಗಿಲಗಲವಾಗಿ, ನಿರಾಕಾರ ಅಂದರೆ ಕಣ್ಣಿಗೆ ಕಾಣಲ್ಲ, ಅಗೋಚರ, ಅಪ್ರಮಾಣ, ಅದನ್ನು ಅಳತಿ ಮಾಡೋಕ್ಕೂ ಆಗಲ್ಲ ಅಂಥ ದೇವರು. ಚುಳುಕ ಅಂದರೆ ಚಿಕ್ಕದು. ಅಂಥ ದೇವರನ್ನು ಎಲ್ಲರೂ ನೋಡುವ ಹಾಗೆ, ಕಂಡು ಪೂಜಿಸುವ ಹಾಗೆ ಲಿಂಗದಲ್ಲಿ ಮಾಡಿಕೊಟ್ಟವರು ವಿಶ್ವಗುರು ಬಸವಣ್ಣನವರು. ಅದಕ್ಕೆ ಇಷ್ಟಲಿಂಗ ಜನಕ ಅಂತಂದು ವಿಶ್ವಗುರು ಬಸವಣ್ಣನವರನ್ನು ಕರೀತಾರೆ. ಅದಕ್ಕೆ ಇವರು ಅಲ್ಮಾಪ್ರಭುಗಳು ಹೇಳ್ತಾರೆ, ಆದಿಯಲ್ಲಿ ನೀನೇ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಲಿಂಗ. ಈಗ ಆ ಲಿಂಗ ಬೇರೆ ಅಲ್ಲ, ಈ ಸೃಷ್ಟಿ ಬೇರೆ ಅಲ್ಲ. ಸೃಷ್ಟಿ ನಮಗೆ ಕಾಣಲ್ಲ, ಆ ಕಾಣ ರೂಪ ಕೊಟ್ಟವರು ವಿಶ್ವಗುರು ಬಸವಣ್ಣನವರು. ಜಗತ್ತಿನಲ್ಲಿ ಕಾಣದೇ ಇರುವ ದೇವರನ್ನು ಕಂಡು ಪೂಜಿಸಿ ಭಾರತದಲ್ಲಿ
ಏಕ ದೇವೋಪಾಸನೆ ತತ್ವವನ್ನು ಎಲ್ಲರಿಗೂ ಜಗತ್ತಿನಲ್ಲೇ ಯಾರು ತಿಳಿಸಿಕೊಟ್ಟರಿದ್ರೆ ಅವರು ವಿಶ್ವಗುರು ಬಸವಣ್ಣನವರು. ಇದು ಲಿಂಗ ಅಂದರೆ ಏನು ಅಂತ ನಮಗೆ ಗೊತ್ತಾಯಿತು. ಈಗ ಲಿಂಗವನ್ನಲ್ಲದೆ ಅನ್ಯವನ್ನು ಅರಿಯದಿರುವುದೇ ಲಿಂಗಾಚಾರ. ಅಂದ್ರೆ ಅನ್ಯವನ್ನು ಅರಿಯದಿರುವುದಂದ್ರೆ ಯಾವುದು? ಅಂದರೆ ದೇವರು ಒಬ್ಬನೇ, ಮತ್ತೊಂದಿಲ್ಲ, ಅದನ್ನಷ್ಟೇ ತಿಳಿಯೋದೇ ಲಿಂಗಾಚಾರ. ಅದಕ್ಕೆ ಅನ್ಯವನ್ನು ಅರಿಯುವುದಕ್ಕೆ ಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ದೇವನೊಬ್ಬ ನಾಮ ಹಲವು. ದೇವರು ಒಬ್ಬನೇ, ಹೆಸರು ಎಷ್ಟಾದರೂ ಇಡ್ಬೋದು. ಒಬ್ಬರು ಪರಶಿವ ಅನ್ಬೋದು, ಒಬ್ಬರು ಬ್ರಹ್ಮ ಅನ್ಬೋದು, ಒಬ್ಬರು ವಿಷ್ಣು ಅನ್ಬೋದು, ಒಬ್ಬರು ಮಹೇಶ್ವರ ಅನ್ಬೋದು. ಆದರೆ ಆ ಪರವಸ್ತು ಮಾತ್ರ ಒಂದೇ. ಈಗ ನಮ್ಮ ಶಿವಸೇರ್ ಪ್ರಾರ್ಥನೆಯಲ್ಲಿ ಹೇಳಿದ್ರು, ಮಾತಾಜಿಯವರು ಏನಂತ ಕರೆದ್ರು ದೇವರಿಗೆ? ಹೇ ಪರಮಾತ್ಮ ಲೋಕದ ಮಿತ್ರ ಅಂತ ಕರೆದ್ರು. ಆಮೇಲೆ ಅದೇ ಎರಡನೇ ನುಡಿಯಲ್ಲಿ ಬರ್ತದೆ, ವೇದಾಂತಿಗಳು ಪರಬ್ರಹ್ಮನೆಂಬರು, ಆಗಮಿಕರು ಪರಶಿವನೆಂಬರು, ಅಲ್ಲಾ ಯಹೋ ಸುಪ್ರೀಂ ಗಾಡ್, ಲಿಂಗದೇವ ನಿನ್ನಯ ಹೆಸರು. ವೇದನೋದರು ಅವ್ರನ್ನ ಕರೀತಾರೆ ಪರಬ್ರಹ್ಮ, ಇನ್ನೊಬ್ರು ಪರಶಿವ ಅಂತ ಕರೀತಾರೆ, ಅಲ್ಲಾ ಅಂತ ಕರೀತಾರೆ, ಕ್ರಿಶ್ಚಿಯನ್ಸ್ ಯಹೋ ಅಂತ ಕರೀತಾರೆ, ಒಬ್ಬರು ಸುಪ್ರೀಂ ಗಾಡ್ ಅಂತ ಕರೀತಾರೆ. ಯಾರಾದ್ರೂ ಏನಾದರೂ ಕರಿಬೋದು, ಆ ಪರವಸ್ತು ಅದು ಒಂದೇ. ಇದನ್ನು ನಾವು ತಿಳಿದುಕೊಂಡು ಆಚರಿಸುವುದು ಲಿಂಗಾಚಾರ. ಇದಕ್ಕೆ ಬಸವಣ್ಣ ಅಷ್ಟಕ್ಕೆ ಬಿಡಲ್ಲ, ಇದಕ್ಕೆ ಲೌಕಿಕವಾದ ಉದಾಹರಣೆಯನ್ನು ಕೊಡ್ತಾರೆ. ದೇವನೊಬ್ಬ ನಾಮಹೊಲವು ಅಂತ ಹೇಳಿ ಮುಂದೆ ನಮ್ಮ ಕೌಟುಂಬಿಕವಾದ ಉದಾಹರಣೆ ಕೊಡ್ತಾರೆ. ಅದಕ್ಕೆ ಪರಮಪತಿ ವೃದ್ಧೆಗೆ ಗಂಡನೊಬ್ಬ, ಸತಿಯಾದವಳಿಗೆ ಪತಿನೇ ದೇವರು, ಎರಡಿರಕ್ಕೆ ಚಾನ್ಸೇ ಇಲ್ಲ. ಮತ್ತೊಂದಕ್ಕೆರಗಿದರೆ ಕಿವಿಮುಗ ಕೊಯ್ಯುವುದ ಮಾವುದೆ, ಅನ್ಯ ದೈವ ಎಂಬುದು ಆದರ ಕಾಣಿರೋ. ಇನ್ನೊಂದು ದೇವರ ಐತನ್ನೋದು ಅದು ಅನಾಚಾರ. ಇದು ಅನ್ಯವನ್ನಲ್ಲದೆ ಮತ್ತೊಂದನ್ನು ಅರಿಯುವುದೇ ಲಿಂಗಾಚಾರ. ಅದೇ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಇಬ್ಬರು ಮೂವರು ದೇವರೆಂದು ಉಬ್ಬುಬ್ಬಿ ಮಾತನಾಡಬೇಡ, ದೇವನೊಬ್ಬನೇ ಕಾಣಿರೋ, ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತ್ತು ವೇದ. ಈಗ ಬೇರೆ ಬೇರೆ ಧರ್ಮದವರು ವೇದಗಳ ಆಧಾರದಲ್ಲಿ ಅಭ್ಯಾಸ ಮಾಡ್ತಾರೆ. ಅವರು ಬಹುದೇವೋಪಾಸನೆ ಮಾಡ್ತಾರೆ. ಆದರೆ ಬಸವಣ್ಣವರು ದೇವನೊಬ್ಬನೇ ಅಂತ ನಾನು ಹೇಳ್ತಾ ಇಲ್ಲ, ವೇದಗಳೇ ಹೇಳವು. ಆದ್ದರಿಂದ ದೇವನೊಬ್ಬನೇ ಅಂತಂದು ತಿಳಿದುಕೊಂಡು ಆಚರಿಸುವುದು ಲಿಂಗಾಚಾರ. ಇನ್ನು ಅಕ್ಕಮಹಾದೇವಿ ತಮ್ಮದೊಂದು ಏಕದೇವೋಪಾಸನೆ ಬಗ್ಗೆ ಒಂದು ವಚನದಲ್ಲಿ ಹೇಳ್ತಾರೆ, ಗುರು ಕರುಣಿಸಿದ ಇಷ್ಟೆಂದು ಇದೆ ಎಂದು ಭಾವಿಸಿ ಪೂಜಿಸಿದರೆ ಮುಕ್ತಿ ದೊರಕುವುದಯ್ಯ ಚನ್ನಮಲ್ಲಿಕಾರ್ಜುನ. ನಾವು ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಎಲ್ಲ ತೀರ್ಥಕ್ಷೇತ್ರಗಳು ಆ ಇಷ್ಟಲಿಂಗದಲ್ಲೇ ಇವೆ. ಅವನ್ನು ಪೂಜಿಸಿದರೆ ನಮಗೆ ಮುಕ್ತಿ ದೊರಕುವುದಯ್ಯ ಚನ್ನಮಲ್ಲಿಕಾರ್ಜುನ ಅಂತಂದು ಅಕ್ಕಮಹಾದೇವಿ ಹೇಳ್ತದೆ. ಇದು ಲಿಂಗವನ್ನಲ್ಲದೆ ಅನ್ಯವನ್ನು. ಅವರು ತೀರ್ಥಕ್ಷೇತ್ರಗಳಿಗೆ ಹೋಗೋದು ಬೇಡ ಅಂತೇಳಿ ನಾವು ಹೋಗ್ಬೋದು. ಪ್ರಕೃತಿ ಸೌಂದರ್ಯ ನೋಡಲಿಕ್ಕೆ, ಅಲ್ಲಿ ವೆದರ್ ಅನುಭವಿಸ್ಲಿಕ್ಕೆ ನಾವು ಗುಡ್ಡಗಳಲ್ಲಿ ಹೋಗ್ಬೋದು, ಅಲ್ಲಿಗೆ ಹೋಗ್ಬೇಕು. ಆದರೆ ನಮ್ಗೆ ಗೊತ್ತಿರಬೇಕು ದೇವನೊಬ್ಬನೇ ಅನ್ನೋದು. ಇದು ಅರಿತು ಆಚರಿಸುವುದೇ ಲಿಂಗಾಚಾರ. ಇನ್ನು ಲಿಂಗಾಚಾರದ ಆಚರಣೆ ಹೇಗಿರಬೇಕು? ಅಂಗದ ಮೇಲೆ ಲಿಂಗವನ್ನು ಧರಿಸಿಕೊಂಡು ಗುರು ಲಿಂಗ ಜಂಗಮಕ್ಕೆ ಅನ್ಯ ಬಗೆಯಿದೆ ಸುವಿಚಾರ ಸದ್ಗುಣಗಳನ್ನು ಅಳವಡಿಸಿಕೊಂಡಿರಬೇಕು. ಪ್ರತಿಯೊಬ್ಬ ಲಿಂಗ ಭಕ್ತನು ಇಷ್ಟಲಿಂಗವನ್ನು ಧರಿಸಿ ಯಾರಿಗೂ ಮೋಸ ಮಾಡಲಾರ್ದಂಗೆ ಒಳ್ಳೆಯ ವಿಚಾರಗಳನ್ನು ಹೊಂದಿರಬೇಕು. ತನ್ನನ್ನು ತಾನು ಅರಿತಿರಬೇಕು. ಇದೇ ಲಿಂಗದ ಸ್ವರೂಪ ಹೇಳಿದಲ್ಲ, ಇದು ತನ್ನನ್ನು ತಾನು ಅರಿಯುವಿಕೆ. ಶರಣ ಸತಿ ಲಿಂಗಪತಿ. ಅಂಗಗುಣಗಳನ್ನು ಕಳೆದು ಲಿಂಗ ಗುಣಗಳನ್ನು ಸಂಪಾದಿಸಬೇಕು. ಅಂದರೆ ಅಂಗಗುಣಗಳನ್ನು ಅರಿಷಡ್ವರ್ಗಗಳು ಅಷ್ಟಮದಗಳನ್ನು ತ್ಯಜಿಸಬೇಕು. ಕಾಮ ಕ್ರೋಧ ಮೋದ ಲಭವನ್ನು ತ್ಯಜಿಸಬೇಕು. ಇದರಲ್ಲಿ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ಲಿಂಗಾಚಾರ ತತ್ವ ನಮಗೆ ಎಲ್ಲ ಹಂತದಲ್ಲಿಯೂ ವೈಜ್ಞಾನಿಕವಾಗಿ, ವೈಚಾರಿಕವಾಗಿ, ಪ್ರಗತಿಪರವಾಗಿಯೂ, ನಮ್ಮ ಜೀವಕ್ಕೆ ಹತ್ತಿರವಾಗಿಯೂ ಈ ತತ್ವ ತಿಳಿಸಿಕೊಡುತ್ತದೆ.
ಇದು ಲಿಂಗಾಚಾರ. ಇನ್ನು ಲಿಂಗಾಚಾರದ ಮುಂದುವರೆದ ಭಾಗ ಅಂದರೆ ಪಂಚಾಚಾರದ ಎರಡನೇದು ಸದಾಚಾರ. ಈ ಲಿಂಗಾಚಾರ ತತ್ವ ಸದಾಚಾರದಲ್ಲಿ ಮುಂದುವರಿಯುತ್ತದೆ. ಸದಾಚಾರ ಅಂದರೆ ಕಾಯಕ ಮತ್ತು ದಾಸೋಹ, ಎಕನಾಮಿಕಲ್ ಸ್ಟೆಬಿಲಿಟಿ, ಆರ್ಥಿಕ ಭದ್ರತೆ. ಅದಕ್ಕೆ ಚನ್ನಬಸವಣ್ಣ ಏನು ವ್ಯಾಖ್ಯಾನ ಮಾಡ್ತಾರೆ ಅಂದರೆ, ಸಜ್ಜನ ಕಾಯಕದಲ್ಲಿ ತಂದು ಗುರು ಲಿಂಗ ಜಂಗಮಕ್ಕೆ ನೀಡಿ ತಾನು ಸತ್ಯಶುದ್ಧನಾಗಿರುವುದೇ ಸದಾಚಾರ. ಇಲ್ಲ ಗೌಸಿದ್ದಂ ಹೇಳಿದಂಗೆ ಒಂದೊಂದೇ ಪದಗಳ ಅರ್ಥ ಹೇಳ್ಕೊಂತ ಹೋಗ್ತೀನಿ ನಾನೀಗ. ಸಜ್ಜನ ಕಾಯಕದಲ್ಲಿ ತಂದು, ಸಜ್ಜನ ಇಲ್ಲಿ ಚನ್ನಬಸವಣ್ಣರು ಬಹಳ ಗೌರವಪೂರ್ಣವಾದ ಪದವನ್ನು ಉಪಯೋಗ ಮಾಡಿದ್ದಾರೆ. ಸಜ್ಜನ ಅಂದರೆ ಏನು? ಸಜ್ಜನ ಅಂದರೆ ಅಂತರಂಗದ ವೃತ್ತಿ ಶುದ್ಧವಿರುವಾತನೇ ಸಜ್ಜನ. ಕಾಯಕದಲ್ಲಿ ನಿಷ್ಠೆ ಇರುವಾತನೇ ಸಜ್ಜನ. ಒಳ್ಳೆಯ ಮನೋಭಾವನೆ ಉಳ್ಳಾತನೇ ಸಜ್ಜನ. ಕಾಯಕದಲ್ಲಿ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಉಳ್ಳವನೇ ಸಜ್ಜನ. ಸಜ್ಜನ ಕಾಯಕದಲ್ಲಿ ತಂದು ಗುರು ಲಿಂಗ ಜಂಗಮಕ್ಕೆ ನೀಡಿ ತಾನು ಸತ್ಯಶುದ್ಧನಾಗಿರುವುದೇ ಸದಾಚಾರ. ನಮಗೆ ಬಸವಾದಿ ಶರಣರು ಪ್ರತಿಯೊಬ್ಬರೂ ಸ್ವತಂತ್ರವಾಗಿ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಸದಾಚಾರ ತತ್ವವನ್ನು ನಮಗೆ ಅಳವಡಿಸಿಕೊಟ್ಟರು. ಪ್ರತಿಯೊಬ್ಬರೂ ಕ್ರಿಯಾಶೀಲರಾಗಿರಬೇಕಾದ್ರೆ, ಚೈತನ್ಯವಾಗಿರಬೇಕಾದ್ರೆ ಕಾಯಕವನ್ನು ಮಾಡಲೇಬೇಕು. ಇದು ಸದಾಚಾರ ತತ್ವ. ಈಗ ಇಡೀ ಸೃಷ್ಟಿಯೇ ಕಾಯಕದಲ್ಲಿ ನಿರತವಾಗಿದೆ. ಹೇಗೆಂದರೆ, ಪೃಥ್ವಿ, ಈ ಭೂಮಿ ತಿರುಗೋ ಕೆಲಸ ಮಾಡ್ತೈತಿ. ಭೂಮಿ ತಿರುಗೋ ಕೆಲಸ ಮಾಡ್ತೈತಿ. ಮಳೆ ನೀರು ಸುರಿಸೋ ಕಾಯಕ ಮಾಡ್ತೈತಿ. ಗಾಳಿ ಬೀಸೋ ಕೆಲಸ ಮಾಡ್ತೈತಿ. ಬಿಸಿಲು ಕಾಯಿಸೋ ಕೆಲಸ ಮಾಡ್ತೈತಿ. ಅಂದರೆ ಈ ಸೃಷ್ಟಿ ಪ್ರತಿ ಗಳಿಗೆಯಲ್ಲೂ ಕಾಯಕದಲ್ಲಿ ನಿರತವಾಗಿದೆ. ಹಾಗಾಗಿ ಇದು ಯಾವಾಗಲೂ ಕ್ರಿಯಾಶೀಲವಾಗಿದೆ, ಚೈತನ್ಯ ಭರಿತವಾಗಿದೆ. ಅಂದರೆ ಇದರಲ್ಲಿ ಜಡ ಇಲ್ಲ. ಅದೇ ರೀತಿ ನಾವು ಸೃಷ್ಟಿಕರ್ತ ಲಿಂಗದೇವ ಪ್ರತಿಯೊಬ್ಬರಿಗೂ ಕಾಯಕವನ್ನು ಕೊಟ್ಟಿದ್ದಾನೆ. ಹೇಗೆಂದರೆ, ಮಧುರ ಗುಣವ ಇರುವೆ ಬಲ್ಲದು, ವಾಯು ಗುಣವ ಸರ್ಪ ಬಲ್ಲದು, ವೇಳೆ ಗುಣವ ಕೋಳಿ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು. ಇದು ಸೃಷ್ಟಿಕರ್ತ ವಿಧಿಸಿರುವ ಕಾಯಕಗಳು. ಈಗ ಪ್ರಾಣಿ ಪಕ್ಷಿಗಳಿಗೆ ಕಾಯಕ ಕೊಟ್ಟರಂದ್ಮೇಲೆ ನಾವು ಮನುಷ್ಯರು ಕಾಯಕ ಮಾಡಬೇಕಲ್ವ. ಆದರೆ ನಮ್ಮ ಕಾಯಕ ಹೇಗಿರಬೇಕು? ಸಜ್ಜನ ಕಾಯಕ, ಪ್ರಾಮಾಣಿಕತೆಯಿಂದ, ಪಾರದರ್ಶಕತೆಯಿಂದ. ಯಾವುದೇ ಕಾಯಕ ಇರಲಿ, ನಾವೊಂದು ಕಾಯಕ ಮಾಡ್ತೀನಿ, ಇರುವುದ್ರಪ್ಪ ಒಂದು ಮಾಡ್ತಾರೆ, ವಿಷಯಪಚನ ಮಾಡ್ತಾರೆ, ರೈತರೆಲ್ಲ ಒಂದು ಮಾಡ್ತಾರೆ. ಎಲ್ಲ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು. ಅದು ಸದಾಚಾರ. ಕಾಯಕದಲ್ಲಿ ಪ್ರಾಮಾಣಿಕತೆ ಹೇಗಿರಬೇಕಂದ್ರೆ, ಕಾಯಕದಲ್ಲಿ ನಿರತರಾದರೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂತಿದ್ದರೂ ಹಂಗ ಅರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು. ನಮ್ಮ ಕಾಯಕ ಯಾವಾಗಲೂ ಪ್ರಾಮಾಣಿಕತೆಯಿಂದ, ಪರಿಶುದ್ಧತೆಯಿಂದ ಕೂಡಿರಬೇಕು. ಅಂದರೆ ನಾವು ಕಾಯಕ ಮಾಡ್ತೀವಿ ಅಂದರೆ ಗುರುದರ್ಶನ ಮರಿಬೇಕಂತನೂ ಅಲ್ಲ, ಲಿಂಗ ಪೂಜೆ ಮರಿಬೇಕಂತನೂ ಅಲ್ಲ, ಜಂಗಮ ದರ್ಶನನೂ ಮರಿಬೇಕಂತನಲ್ಲ. ನಮ್ಮ ಕಾಯಕ ಅದರಂಗೆ ಇರಬೇಕು. ಕಾಯಕ ಬೇರೆ ಅಲ್ಲ, ಗುರು ಪೂಜೆ ಬೇರೆ ಅಲ್ಲ. ಕಾಯಕ ಬೇರೆ ಅಲ್ಲ, ಲಿಂಗಾರ್ಚನೆ ಬೇರೆ ಅಲ್ಲ. ಕಾಯಕ ಬೇರೆ ಅಲ್ಲ, ಜಂಗಮ ಅನುಭವ ದರ್ಶನ ಬೇರೆ ಅಲ್ಲ. ಎಲ್ಲ ಕಾಯಕವೇ ಕೈಲಾಸವಾದ ಕಾರಣ ಕಾಯಕ ಬೇರೆ ಅಲ್ಲ, ಇಷ್ಟಲಿಂಗ ಪೂಜೆ ಬೇರೆ ಅಲ್ಲ. ಇದು ಸಜ್ಜನ ಕಾಯಕ. ಸಜ್ಜನ ಕಾಯಕದಲ್ಲಿ ತಂದು ಗುರು ಲಿಂಗ ಜಂಗಮಕ್ಕೆ ನೀಡಿ ತಾನು ಸತ್ಯಶುದ್ಧನಾಗಿರುವುದೇ ಸದಾಚಾರ. ಇನ್ನು ಗುರು ಲಿಂಗ ಜಂಗಮಕ್ಕೆ ನೀಡಿ ಅಂದರೆ ಕಾಯಕದ ಮುಂದುವರೆದ ಭಾಗವೇ ದಾಸೋಹ. ನಾವು ಕಾಯಕ ಮಾಡ್ತೀವಂದ್ರೆ
ಅದರಿಂದ ಗಳಿಸ್ತೀವಿ ಅಂದ್ರೆ ಅದು ನಮ್ಮ ಸೊತ್ತಲ್ಲ, ಗುರುಲಿಂಗ ಜಂಗಮದ ಸೊತ್ತು. ನಾವು ನಮ್ಮ ಗಳಿಸಿದ ದ್ರವ್ಯವನ್ನು ನಾವು ಗುರುಲಿಂಗ ಜಂಗಮಕ್ಕೆ ಅರ್ಪಣೆ ಮಾಡಬೇಕು, ನಾವು ಉಪಯೋಗಿಸಬೇಕು, ಉಳಿದನ್ನು ದಾಸೋಹ ರೀತಿಯಲ್ಲಿ ವಿತರಣೆ ಮಾಡಬೇಕು. ಅದಕ್ಕೆ ಬಸವಣ್ಣರವರು ತಮ್ಮ ವಚನದಲ್ಲಿ ತಿಳಿಯುತ್ತಾರೆ, ನಾನು ಆರಂಭ ಮಾಡುವೆನಯ್ಯ ಗುರುಪೂಜೆಗೆಂದು, ನಾನು ವ್ಯವಹಾರ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನಾವ ಕಾರ್ಯವ ಮಾಡಿದರೂ ಆ ಫಲಭೋಗ ನೀ ಕೊಡುವೆ ಎಂಬುದ ನಾ ಬಲ್ಲೆನು, ನೀ ಕೊಟ್ಟ ದ್ರವ್ಯವ ನಿಮಗೊಲ್ಲದೆ ಮತ್ತೊಂದು ಕ್ರಿಯೆ ಮಾಡೆನು ಕೂಡಲ ಸಂಗಮ ದೇವ. ನಾವು ಏನು ಕೆಲಸ ಮಾಡ್ತೀವಿ ಅಂದರೂ ಅದಕ್ಕೆ ಶಕ್ತಿ ಆ ಸೃಷ್ಟಿಕರ್ತ ಲಿಂಗದೇವ. ನಮಗೇನು ಕೊಟ್ಟರು ಆ ದೇವರು ಕೊಟ್ಟಿರೋದು ವಾಪಸ್ ಗುರುಲಿಂಗ ಜಂಗಮಕ್ಕೆ ಅರ್ಪಣೆ ಮಾಡಬೇಕು. ನಾನು ಯಾವ ಕ್ರಿಯೆ ಮಾಡಿದೆವು ಆ ಕರ್ಮ ಫಲಭೋಗ ನೀ ಕೊಡುವೆ ಎಂಬುದ ನಾ ಬಲ್ಲೆನು, ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೆನು. ಇದು ದಾಸೋಹ. ಕಾಯಕದ ಮೇಲಿರುವ ಜವಾಬ್ದಾರಿಯೇ ದಾಸೋಹ ತತ್ವ. ದಾಸೋಹ ಹೇಗಿರಬೇಕಂದ್ರೆ, ತನುವ ಕೊಟ್ಟು ಗುರುವನ್ನು ಒಲಿಸಬೇಕು, ಮನವ ಕೊಟ್ಟು ಲಿಂಗವನ್ನು ಒಲಿಸಬೇಕು, ಧನವ ಕೊಟ್ಟು ಜಂಗಮವನ್ನು ಒಲಿಸಬೇಕು, ಇಂತಿ ತ್ರಿವಿಧವ ಹರಗು ಮಾಡಿ ಹರೆಯ ಒಯ್ದು ಕುರುವ ಮೆಚ್ಚಿ ನಮ್ಮ ಕೂಡಲ ಸಂಗಮ ದೇವ. ನಮ್ಮಲ್ಲಿ ಗಳಿಸಿದ ದ್ರವ್ಯವನ್ನು ಗುರುಲಿಂಗ ಜಂಗಮಕ್ಕೆ ಅರ್ಪಣೆ ಮಾಡಿ ಸದಾ ಹೊತ್ತು ಸಜ್ಜನ ಕಾಯಕದಲ್ಲಿದ್ದು ಸದಾಚಾರಿಯಾಗಿರೋದು ಇದು ಸದಾಚಾರ ತತ್ವ. ಅಂದರೆ ನಾವು ಕಾಯಕದಲ್ಲಿ ಉತ್ಪಾದನೆ, ದಾಸೋಹದಲ್ಲಿ ವಿತರಣೆ. ಕಾಯಕದಲ್ಲಿ ಪ್ರೊಡಕ್ಷನ್ನು, ದಾಸೋಹದಲ್ಲಿ ಡಿಸ್ಟ್ರಿಬ್ಯೂಷನ್. ಕಾಯಕದ ಬಂದಂಥ ಎಲ್ಲದನ್ನು ದಾಸೋಹ ರೂಪದಲ್ಲಿ ವಿತರಣೆ ಮಾಡಿ ಸಮಷ್ಟಿ ಪ್ರಗತಿಗೆ ಶ್ರಮಿಸಬೇಕೆಂಬುದು ಸದಾಚಾರ ತತ್ವ ನಮಗೆ ತಿಳಿಸಿಕೊಡುತ್ತದೆ. ಇನ್ನು ಸದಾಚಾರದ ಮುಂದುವರೆದ ಭಾಗ ಶಿವಾಚಾರ, ಸೋಷಿಯಲ್ ಇಕ್ವಾಲಿಟಿ, ಸಾಮಾಜಿಕ ಸಮಾನತೆ. ಸಾಮಾಜಿಕ ಸಮಾನತೆ ಬಗ್ಗೆ ಚನ್ನಬಸವಣ್ಣ ಏನು ವ್ಯಾಖ್ಯಾನ ಮಾಡ್ತಾರಂದರೆ, ಶಿವಭಕ್ತರಲ್ಲಿ ಕುಲ, ಗೋತ್ರ, ವರ್ಣ, ವರ್ಗ, ಆಶ್ರಮವನ್ನು ಅರಿಸದಿರುವುದೇ ಶಿವಾಚಾರ. ಜಗತ್ತಿನ ಎಲ್ಲರೂ ಶಿವನ ಸ್ವರೂಪಿ ಎಂಬ ಸಮತಾ ಭಾವನೆಯೇ ಶಿವಾಚಾರ. ಪ್ರತಿಯೊಬ್ಬರು ನಾವು ಜೀವಿಗಳಲ್ಲಿ ಭೇದ ಭಾವ ಮಾಡಬಾರ್ದು, ಮನುಷ್ಯರಲ್ಲಿ ಭೇದ ಭಾವ ಮಾಡಬಾರ್ದು, ಲಿಂಗ ತಾರತಮ್ಯ, ಹೆಣ್ಣು ಗಂಡುಗಳಲ್ಲಿ ಭೇದ ಭಾವ ಮಾಡಬಾರ್ದು, ಜಾತಿಗಳಲ್ಲಿ ಆ ಜಾತಿ ಈ ಜಾತಿ ಅಂತ ಭೇದ ಮಾಡಬಾರದು. ಕಾಯಕದಲ್ಲಿ ಆ ಕಾಯಕ ಕಡಿಮೆ, ನಮ್ಮ ಕಾಯಕ ಶ್ರೇಷ್ಠ, ಅದರಲ್ಲಿ ಭೇದ ಭಾವ ಮಾಡಬಾರ್ದು. ದೊಡ್ಡವರು ಸಣ್ಣವರು ಅದರಲ್ಲಿ ಭೇದ ಭಾವ ಮಾಡಬಾರ್ದು. ಮೇಲಿನ ಅಧಿಕಾರಿ ಕೆಳಗಿನ ಅಧಿಕಾರಿ ಆ ಥರನ ಭೇದ ಭಾವ ಮಾಡೋದು. ಎಲ್ಲರೂ ಸಮಾನತೆಯಿಂದ ಆಚರಿಸುವುದೇ ಶಿವಾಚಾರ, ಸಾಮಾಜಿಕ ಸಮಾನತೆ. ಸಾಮಾಜಿಕ ಸಮಾನತೆಯ ಬಗ್ಗೆ ವಿಶ್ವಗುರು ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಇಲ್ಲಿ ಬಸವಣ್ಣವರು ಗಮನಿಸಬೇಕು ನಾವು, ಅವರು 3 ಸಾರಿ ಹೇಳ್ತಾರೆ ಇಲ್ಲಿ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ. 3 ಸಲ ಯಾಕೆ ಹೇಳಿದರು? ಅವ್ರು ಒಂದೇ ಸಾರಿ ಹೇಳ್ಬೋದಾಗಿತ್ತಲ್ಲ, ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸರಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಿದೆ ಅನ್ಬೋದಾಗಿತ್ತು. ಆದರೆ 3 ಸಾರಿ ಹೇಳಿದರು.
ಆದರೆ ಬಹಳ ವಿಶ್ವಗುರು ಬಸವಣ್ಣನವರ ದೃಷ್ಟಿಕೋನ ಬಹಳ ವಿಶಾಲವಾದದ್ದು. ಮೊದಲನೇದು ಇವನಾರವ, ಜಾತಿ ಮತ್ತು ವರ್ಗದಿಂದ ಇವನಾರವ ಅಂತ ಅನ್ನಬೇಡ. ಎರಡನೇದು ಇವನಾರವ, ಲಿಂಗ ಭೇದ, ಹೆಣ್ಣು ಗಂಡು ಇದರಲ್ಲಿ ಭೇದ ಭಾವ ಮಾಡಬೇಡ. ಇನ್ನೊಂದು ಮೂರನೇದು ಇವನಾರವ, ಕಸಬುಗಳಲ್ಲಿ ಕೆಲಸಗಳಲ್ಲಿ ಅವ್ರ ಕೆಲಸ ದೊಡ್ಡದು ನಮ್ಮ ಕೆಲಸ ಸಣ್ಣದು ಇದರಲ್ಲಿ ಭೇದ ಭಾವ ಮಾಡಬೇಡ. ನೆಕ್ಸ್ಟ್ ಇವ ನಮ್ಮವ, ಜಾತಿಯಿಂದ ವರ್ಗದಿಂದ ನಮ್ಮವನು, ಹೆಣ್ಣು ಗಂಡು ಇದರಲ್ಲಿ ಭೇದ ಮಾಡೋ ಅವರು ನಮ್ಮವರು, ಸಣ್ಣ ಕೆಲಸ ದೊಡ್ಡವರು ನಮ್ಮವರು, ಎಲ್ಲರೂ ಈ ಮಹಾಮನೆಯ ಮಕ್ಕಳು. ಅಂದರೆ ಎಲ್ಲರೂ ಶಿವನ ಸ್ವರೂಪಿಗಳೇ, ಇಲ್ಲಿ ಯಾವುದೂ ಭೇದ ಭಾವ ಮಾಡಲ್ಲ. ಈ ಸಮಾಜದಲ್ಲಿ ಎಲ್ಲರೂ ಸಮಾನ ಅಂತ ತಿಳಿಸಿಕೊಡೋದು ಶಿವಾಚಾರ. ಈ ಜಗತ್ತಿನಲ್ಲಿ ಜಾತೀಯತೆ, ವರ್ಣಾಶ್ರಮ, ಲಿಂಗ ತಾರತಮ್ಯವನ್ನು ಧಿಕ್ಕರಿಸಿ ಸಮಾಜದಲ್ಲಿರುವ ಪ್ರತಿಯೊಬ್ಬರು ಶಿವನ ಸ್ವರೂಪಿ ಅಂತ ತಿಳಿಸಿಕೊಟ್ಟವರು ಯಾರು ಇದ್ದರೆ ಅದು ವಿಶ್ವಗುರು ಬಸವಣ್ಣನವರು. ಇನ್ನು ಶಿವಾಚಾರದ ಆಚರಣೆ ಹೇಗಬೇಕಂದ್ರೆ ನಾವು ಸತ್ಯಶುದ್ಧ ಕಾಯಕ ಮಾಡಬೇಕು, ಸದಾಚಾರಿಯಾಗಿರಬೇಕು, ಏಕದೇವೋಪಾಸನೆ ಮಾಡಬೇಕು. ಜಗತ್ತಿನಲ್ಲಿರೋರು ಎಲ್ಲರೂ ಸಮಾನರೆಂದು ತಿಳಿಸಿಕೊಡುವುದು ಶಿವಾಚಾರ. ಇನ್ನು ಪಂಚಾಚಾರದಲ್ಲಿ ನಾಲ್ಕನೇದು ಗಣಾಚಾರ, ಫೈಟಿಂಗ್ ಕೆಪಾಸಿಟಿ. ಫೈಟಿಂಗ್ ಕೆಪಾಸಿಟಿ ಅಂದರೆ ಇದು ಬಡದಾಟ ಅಲ್ಲ. ಶಿವಾಚಾರದ ನಿಂದನೆಯನ್ನು ಕೇಳದಿರುವುದೇ ಗಣಾಚಾರ ಅಂತ ಚನ್ನಬಸವಣ್ಣವರು ವ್ಯಾಖ್ಯಾನ ಮಾಡ್ತಾರೆ. ಹಾಗಾದರೆ ಶಿವಾಚಾರದ ನಿಂದನೆ ಯಾವುದಪ್ಪ? ಲಿಂಗ ಭೇದದಲ್ಲಿ ಶೋಷಣೆ ಮಾಡೋದು, ಧಾರ್ಮಿಕ ಶೋಷಣೆ ಮಾಡೋದು ಅಂದರೆ ಗುಡಿ ಗುಂಡಾರಗಳಲ್ಲಿ ಶೋಷಣೆ ಮಾಡೋದು, ಅಧರ್ಮದಿಂದ ಬದುಕುವುದು, ಎಲ್ಲ ಅನ್ಯಾಯ ನಡೀಲಿ, ಅಸತ್ಯ ನುಡಿದ್ರೆ, ಅಧರ್ಮದಿಂದ ನಡೆದರೆ ಅಂಥವರಿಗೆ ಸತ್ಯದಾರಿಯನ್ನು ತೋರಿಸಿ, ಅಧರ್ಮದಿಂದ ನಡೆದರೆ ಏನಾಗುತ್ತೆ ಅಂತ ಅವ್ರಿಗೆ ತಿಳಿಸಿ ಹೇಳಿ ಅವರನ್ನು ಸರಿಯಾಗಿ ದಾರಿಗೆ ತರುವುದು ಈ ಗಣಾಚಾರದ ಉದ್ದೇಶ. ಇಲ್ಲಿ ಫೈಟಿಂಗ್ ಕೆಪಾಸಿಟಿ ಅಂದರೆ ಇಲ್ಲಿ ಬಡದಾಟ ಅಲ್ಲ. ನಮ್ಮ ಲಿಂಗಾಯತ ಧರ್ಮದ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ್ಕೆ ಇದಕ್ಕೆ ಎಲ್ಲಿಯಾದರೂ ಧಕ್ಕೆ ಆದರೆ, ಅಧರ್ಮದಿಂದ ನಡೆದುಕೊಂಡ್ರೆ ಅವರ ವಿರುದ್ಧ ಪ್ರತಿಭಟಿಸಿ ಪ್ರತಿಕ್ರಿಯಿಸಿ ಅವರನ್ನು ಕೂಡ ಅವರಲ್ಲಿ ಒಳ್ಳೆಯದನ್ನು ಮೂಡಿಸಿ ಒಳ್ಳೆ ದಾರಿಗೆ ತರೋದು ಗಣಾಚಾರದ ಉದ್ದೇಶ. ಅವ್ರಿಗೆ ಹೇಳಬೇಕು, ಧರ್ಮದಿಂದ ಬದುಕಿದ್ರೆ ಏನಾಗ್ತೈತಿ, ಅಧರ್ಮದಿಂದ ಬದುಕಿದ್ರೆ ಆಗ್ತೈತಿ. ಧರ್ಮ ಅಂದರೆ ನ್ಯಾಯಯುತವಾಗಿ ಬದುಕೋದು, ಧರ್ಮ ಅಂದರೆ ಆತ್ಮಸಾಕ್ಷಿಯಿಂದ ಬದುಕೋದು. ಇದು ಗಣಾಚಾರ ತತ್ವ ಹೇಳ್ತೈತಿ. ಇನ್ನು ಕೊನೆಯದು ಪಂಚಾಚಾರಗಳಲ್ಲಿ ಕೊನೆಯದು ಭೃತ್ಯಾಚಾರ. ಭೃತ್ಯಾಚಾರಕ್ಕೆ ಇದು ಲಿಂಗಾಯತ ಧರ್ಮದ ಜೀವಾಳ. ಸರ್ವಿಸ್ ಮೆಂಟಾಲಿಟಿ, ಸೇವಾ ಮನೋಭಾವನೆ. ಭೃತ್ಯಾಚಾರಕ್ಕೆ ಚನ್ನಬಸವಣ್ಣ ಏನು ವ್ಯಾಖ್ಯಾನ ಮಾಡ್ತಾರೆ ಅಂದರೆ, ಶಿವಭಕ್ತರೇ ಹಿರಿಯರಾಗಿ ತಾನೇ ಕಿರಿಯನಾಗಿ ಭಯ ಭಕ್ತಿಯಿಂದ ಆಚರಿಸುವುದೇ ಭೃತ್ಯಾಚಾರ. ಇಲ್ಲಿ ಭೃತ್ಯ ಅಂದ್ರೇನು? ವಿನಮ್ರ ಭಾವನೆ ಉಳ್ಳವರು, ನಿರಹಂಕಾರಿ, ಸೇವಾ ಮನೋಭಾವನೆ ಉಳ್ಳವರು. ಈಗ ಮನುಷ್ಯ ಬೆಳೀತಾ ಹೋದಂಗೆಲ್ಲ ಅಹಂಕಾರ ಜಾಸ್ತಿ ಆಗ್ತದೆ. ಆ ಅಹಂಕಾರ ಜಾಸ್ತಿ ಆಗಿದ್ದು ಅವ್ರ ಅರಿವಿಗೆ ಬರೋದೇ ಇಲ್ಲ. ಅದು ಅರಿವಿಗೆ ಬಂದಿಲ್ಲ ಅಂದ್ರೆ ಅವರಂಥ ಅಜ್ಞಾನಿಗಳು ಯಾರೂ ಇಲ್ಲ. ಅವರ ಅಜ್ಞಾನವನ್ನು ಹೋಗಲಾಡಿಸಲು ವಿಶ್ವಗುರು ಬಸವಣ್ಣನವರು ಈ ಭೃತ್ಯಾಚಾರ ತತ್ವವನ್ನು ಅಳವಡಿಸಿದರು. ಬಸವಣ್ಣವರ ಭೃತ್ಯಾಚಾರ ತತ್ವ ಹೇಗಿತ್ತಂದ್ರೆ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ.
ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ವಿಶ್ವದಲ್ಲಿ ಬಸವಣ್ಣನವಷ್ಟು ದೊಡ್ಡವರು ಯಾರೂ ಇಲ್ಲ. ಆದರೆ ಅವರು ಎಲ್ಲರನ್ನು ಪ್ರೀತಿಸಬೇಕು, ಎಲ್ಲರನ್ನು ಗೌರವಿಸಬೇಕು. ಎಲ್ಲರಿಗಿಂತ ನಾನು ಚಿಕ್ಕವನು, ಉಳಿದರೆಲ್ಲ ನನಗಿಂತ ದೊಡ್ಡವರು ಒಂದು ಹೇಳ್ಕೊಂಡವರು ವಿಶ್ವಗುರು ಬಸವಣ್ಣನವರು. ಅವರು ಅಷ್ಟೇ ಹೇಳಿಲ್ಲ, ಅಂಗದ ಮೇಲೆ ಲಿಂಗ ಧರಿಸಿದರೆಲ್ಲ ಸಂಗಮನಾಥನೆಂಬೆ. ಇದು ವೃತ್ತಾಚಾರ ಸುತ್ತ. ಪ್ರತಿಯೊಬ್ಬರು ಶಿವನ ಸ್ವರೂಪಿ ಅಂತ ತಿಳಿದವರು ಬಸವಣ್ಣನವರು. ಮುಗಿದ ಕೈ ಬಾಗಿದ ತಲೆಯಾಗಿರಿಸು ಕೂಡಲ ಸಂಗಮ ದೇವ. ಇದು ವೃತ್ತಾಚಾರ ತತ್ವ. ಇನ್ನೊಂದು ಚಂದ್ರಲ್ಲಿ ಹೇಳ್ತಾರೆ, ಮೇಲಾಗಲೊಲ್ಲೆನು ಕೀಳಾಗಿರುವೆನು, ಕೀಳಿಂಗಲ್ಲವೇ ಹಯನ ಕರೆಯುವುದು ಹಾಲು. ಕೂಡಲ ಸಂಗಮ ದೇವ ನಿಮ್ಮ ಪಾದದಲ್ಲಿ ಕೀಳಾಗಿರಿಸು. ನಾವು ಹಸುವಿನ ಅಮೃತಕ್ಕೆ ಸಮಾನಾದ ಹಾಲು ಪಡಿಬೇಕಾದ್ರೆ ನಾವು ಹಸುವಿನ ಕೆಳಗೆ ಕೂತು ಮಾತ್ರ ಸಿಗ್ತೈತಿ. ಅದೇ ರೀತಿ ನಮಗೇನಾದರೂ ನಮ್ಮಲ್ಲಿ ಕ್ರಿಯೆ ಬೇಕಾದರೆ, ಜ್ಞಾನ ಪಡೆಯಬೇಕಾದ್ರೆ ನಾವು ವೃತ್ತಾಚಾರಿಗಳಾಗಿರಬೇಕು. ವೃತ್ತಾಚಾರ ಆಚರಣೆ ಹೇಗಿರಬೇಕಂದ್ರೆ, ಸಮಾಜದಲ್ಲಿರುವ ಎಲ್ಲರೂ ಸಮಾನರು, ಎಲ್ಲರಿಗೂ ಗೌರವ ಕೊಡಬೇಕು. ಎಲ್ಲರ ಕಿಂಕರ ಭಾವನದಿಂದ ವರ್ತಿಸಬೇಕು. ಇದು ಪಂಚ ಆಚಾರಗಳಲ್ಲಿ ಕೊನೆಯದು ವೃತ್ತಾಚಾರ. ಈ ಪಂಚ ಆಚಾರಗಳಲ್ಲಿ 5 ಆಚಾರಗಳೆಂದರೆ, ಒಂದನೇದು ಲಿಂಗಾಚಾರ, ಅದು ಏನು ಹೇಳ್ತೈತಿ, ಏಕದೇವೋಪಾಸನೆ, ದೇವರು ಒಬ್ಬನೇ ಅಂತ ತಿಳಿಸ್ಕೊಡ್ತೈತಿ. ಎರಡನೇದು ಸದಾಚಾರ, ನಾವೆಲ್ಲರೂ ಪ್ರಾಮಾಣಿಕ ಪಾರದರ್ಶಕವಾಗಿ ಕೆಲಸ ಮಾಡಬೇಕು. ಮೂರನೇದು ಶಿವಾಚಾರ, ಜಗತ್ತಿನಲ್ಲಿರೋ ಎಲ್ಲರೂ ಶಿವನ ಸ್ವರೂಪಿಗಳಂತ ಕಾಣಬೇಕು. ನಾಲ್ಕನೇದು ವೃತ್ತಾಚಾರ, ಎಲ್ಲಾದರೂ ಅನ್ಯಾಯ ಅಧರ್ಮ ನಡೆದರೆ ಅದ್ರ ವಿರುದ್ಧ ಪ್ರತಿಕ್ರಿಯಿಸಬೇಕು. ನಾಲ್ಕನೇದು ವೃತ್ತಾಚಾರ, ನಮ್ಮಲ್ಲಿ ಸೇವಾ ಮನೋಭಾವನೆ ಇರಬೇಕು. ಈ 5 ಆಚಾರಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕಿದರೆ ನಮ್ಮ ವ್ಯಕ್ತಿತ್ವ ವಿಕಾಸ ರೂಪಕದಲ್ಲಿ ಸಂದೇಹವಿಲ್ಲ ಅಂತ ಹೇಳಿ ಇಲ್ಲಿ ಮಾತನಾಡಲು ಅವಕಾಶ ನೀಡಿದ ಎಲ್ಲ ಶರಣ ಬಂಧುಗಳಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು.